ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2023 ಮೂರನೇ ಫೈನಲ್ ಎಕ್ಸಾಮ್ ಮುಗೀತು. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾಯಿದ್ರು, ಕೆಲವೊಂದು ಡೌಟ್ಸ್ಗಳು ಕೇಳ್ತಾರೆ. ಅಂದರೆ ಮೂರನೆಯ ಫೈನಲ್ ಎಕ್ಸಾಮ್ ಮುಗೀತಲ್ಲ, ಅದರೊಳಗೆ NC ಅಂತ ಬಂದಿದೆ, ಮತ್ತೆ ಫೇಲ್ ಆಗಿನಿ. 2025ನಲ್ಲಿ ಮತ್ತೊಮ್ಮೆ ಎಕ್ಸಾಮ್ ನಮಗೆ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲಾಂದರೆ ಎಲ್ಲ ಎಕ್ಸಾಮ್ ಬರೀಬೇಕಂತ ಈ ರೀತಿ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಇವಾಗ ಮೂರನೇ ಫೈನಲ್ ಎಕ್ಸಾಮ್ನಲ್ಲಿ ಮತ್ತೆ ಫೇಲ್ ಆಗಿದ್ದಾರಲ್ಲ, ನಿಮಗೆ 2025ನಲ್ಲಿ ಮತ್ತೆ ಅವಕಾಶ ಕೊಡ್ತಾರೆ. ಮಾರ್ಚ್ನಲ್ಲಿ ಅಪ್ಡೇಟ್ ಬರುತ್ತೆ. ಸೊ ವೇಟ್ ಮಾಡಿ. ಮಾರ್ಚ್ 2025ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ತರಗತಿಗಳನ್ನು ಮಾಡ್ತಾ ಇರ್ತೇನೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ವಿದ್ಯಾರ್ಥಿಗಳು ಯಾರಾದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಮತ್ತು ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲನಕ್ಷೆ ನಿಮಗೆ ಬಿಡುಗಡೆ ಮಾಡ್ತಾರೆ, ಇಲ್ಲಾಂದರೆ ಜನವರಿನಲ್ಲಿ 2025 ಜನವರಿನಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ. ಆವಾಗ ನೀವು ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲನಕ್ಷೆ ಫಾಲೋ ಮಾಡಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದು ಪ್ರಕಟಣೆ ಮಾಡ್ತಾರೆ, ಆಯಿತಾ. ಸೊ ಯಾವುದೇ ರೀತಿ ಇವಾಗ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ ತಕ್ಷಣ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೀವು ಕೀಪ್ ಪಾಯಿಂಟ್ ಟಚ್ ಆಗಿರಿ, ಓಕೆ. ಅವಕಾಶ ಕೊಡ್ತಾರೆ, ಏನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಸೊ ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ ಒಂದು 2 months ವೇಟ್ ಮಾಡಿ, ಆಯಿತಾ. ಅಕ್ಟೋಬರ್ ಇಲ್ಲಾಂದರೆ ಸೆಪ್ಟೆಂಬರ್. ಮಾರ್ಕ್ಸ್ ಕಾರ್ಡ್ ಇನ್ನೂ ಬರೋಕ್ಕೆ 2 months ಆಗುತ್ತೆ. ಇನ್ನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ನೀವು ಯಾವ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದಿರಲ್ಲ PUC, ಅಲ್ಲಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬರುತ್ತೆ ಒರಿಜಿನಲ್. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.